ಎಲ್ಲರಿಗೂ ಮತ್ತೊಂದು ಮೋಟೋ ವ್ಲಾಗ್ಗೆ ಸುಸ್ವಾಗತ. ಸೊ ನೆನ್ನೆ ಒಂದು ಸ್ಮಾಲ್ ಟೂರ್ ಆಯಿತು ಊಟಿಗೆ. ಆ್ಯಂಡ್ ಸೊ ಅದರದ್ದು ಸ್ಮಾಲ್ ಸಿನಿಮ್ಯಾಟಿಕ್ ಬೇಸಿಕಲಿ ಒಂದು ಶಾರ್ಟ್ ವಿಡಿಯೋ ನೋಡಿರ್ತೀರ. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಬಂದ್ಬಿಡೋಣ. ಎನಿವೆ, ಒಂದು ಮೋಟೋ ವ್ಲಾಗ್ ಮಾಡಿ ತಿರ್ಗಾ ಮೋಟೋ ವ್ಲಾಗ್ ಮಾಡೋದು ಹೆವಿ ಕಷ್ಟ ಆಗೋರು. ಎನಿವೆ, ಟಾಪಿಕ್ ಇಸ್ ಹಿಮಾಲಯನ್ 450 ವರ್ಸಸ್ ದ ಸ್ಕ್ರ್ಯಾಮ್ 440. ಏನೋ ನೀವು ಹೇಳ್ಬೋದು, ಸುಮ್ಮನೆ ಗುರು ಏನೋ ಒಂದು ಕಂಪ್ಯಾರಿಸನ್ ಮಾಡ್ತಾಯಿದ್ಯಾ, ಬೇರೆ ಯಾವುದೂ ಇಲ್ಲ ಅಂತ ಇದೊಂದು ಕಂಪ್ಯಾರಿಸನ್ ಇಟ್ಕೊಂಡಿದ್ಯಾ, ಆಲ್ರೆಡಿ ನೀನು ಸಾಕಷ್ಟು ವಿಡಿಯೋ ಮಾಡಿದ್ಯಲ್ವಾ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದಿಸ್. ಸೊ ಎಸ್, ನಾನು ತುಂಬ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಸ್ವಲ್ಪ ಜನರಿಗೆ ಒಂದು ಸಿಂಪಲ್ಲಾಗಿ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಆಲ್ಸೋ ನಾನು ರೀಸೆಂಟ್ಲಿ ಟೂರ್ ಮಾಡಿದ್ದೆ ಅಲ್ವಾ. ಸೊ ಐ ಕ್ಯಾನ್ ಟೆಲ್ ಯು ಫಾರ್ ಶೂರ್, ನಾನು ತುಂಬ ದಿನ ಆದಮೇಲೆ ಟೂರ್ ಮಾಡ್ತಾ ಇರೋದು. ಸಿಂಗಲ್ ಡೇ ಟೂರ್ಸು ನಾನು ರೆಗ್ಯುಲರಾಗಿ ಮಾಡ್ತಾಯಿದ್ದೆ. ಲಾಸ್ಟ್ ಮಂತು ಬಟ್ ಪ್ರೀವಿಯಸ್ ಮಂತು ನಾನು ಟೂರ್ ಮಾಡಿರಲಿಲ್ಲ. ಜನವರಿ ಟೂರ್ ಮಾಡಿರಲಿಲ್ಲ, ಡಿಸೆಂಬರು ಟೂರ್ ಏನೂ ಮಾಡಿರಲಿಲ್ಲ. ಸೊ ಆಫ್ಟರ್ ಅ ಗ್ಯಾಪ್ ನಾನು ಟೂರ್ ಮಾಡ್ತಾಯಿದ್ದೀನಿ. ಸೊ ಒಂದು ಐಡಿಯಾ ಬಂದಿದೆ ಟೂರ್ ಮಾಡಬೇಕಾದ್ರೆ ಏನೇನು ಮುಖ್ಯ ಆಗಿರುತ್ತೆ ಅಂತ. ಸೊ ಅದರಿಂದ ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು, ಒಂದು ಕ್ಲಾರಿಟಿಯಲ್ಲಿ ಹೇಳ್ಬೋದು ನಾನು ಈ ಎರಡು ಮೋಟರ್ಸೈಕಲಲ್ಲಿ ಯಾವುದು ನೀವು ತೊಗೋಬೇಕು ಅಂತ. ಅಗೇನ್ ಫಸ್ಟ್ ಆಫ್ ಆಲ್ ನಾನು ಈ ಎರಡು ಮೋಟರ್ಸೈಕಲ್, ಸ್ಕ್ರ್ಯಾಮ್ 440 ರಾಯಲ್ ಎನ್ಫೀಲ್ಡ್ದು ವರ್ಸಸ್ ದ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಫಸ್ಟ್ ಆಫ್ ಆಲ್ ಯಾರಿಗೆ ಕನ್ಫ್ಯೂಷನ್ ಬರುತ್ತೆ ಅದನ್ನು ಫಸ್ಟ್ ಅಡ್ರೆಸ್ ಮಾಡಿಬಿಡೋಣ. ಬಿಕಾಸ್ ಆಬ್ವಿಯಸ್ಲಿ ಎಲ್ಲರಿಗೂ ಈ ಕನ್ಫ್ಯೂಷನ್ ಬರೋಲ್ಲ. ಬಿಕಾಸ್ ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿದೆ ಅಂದರೆ ಐ ಡೋಂಟ್ ಥಿಂಕ್ ಯು ಹ್ಯಾವ್ ಟು ಥಿಂಕ್ ಈವನ್ ಲಿಟಲ್ ಬಿಟ್. ಬಿಕಾಸ್ ಬೇಸಿಕಲಿ ದ ಹಿಮಾಲಯನ್ 450 ಬಂದು ತುಂಬಾ ಕೇಪೇಬಲ್ ಮೋಟರ್ಸೈಕಲು. ಇಟ್ ಈಸ್ ವೆರಿ ಮಚ್ ಆಸ್ಪಿರೇಷನಲ್ ಆಲ್ಸೋ. ಕೇಪೇಬಲ್ ಒಂದು ಕಡೆ ಇಟ್ಕೊಳ್ಳಿ, ಇಟ್ ಇಸ್ ವೆರಿ ಆಸ್ಪಿರೇಷನಲ್ ಮೋಟರ್ಸೈಕಲ್. ಸೊ ಆಬ್ವಿಯಸ್ಲಿ ನಿಮಗೆ ದ ಹಿಮಾಲಯನ್ 450ನೇ ತೊಗೊಳ್ಳೋ ಜಾಸ್ತಿ ಆಸೆ ಇರುತ್ತೆ. ಏನು ಸ್ಕ್ರ್ಯಾಮ್ 440 ತೊಗೊಳ್ಳೋ ಏನು ಆಸೆ ಇರೋಲ್ಲ ಯಾರಿಗೂ. ಬಟ್ ಈ ಪ್ರಶ್ನೆ ಯಾರಿಗೆ ಬರುತ್ತೆ ಅಂತ ಕೇಳೋದಾದರೆ ಇಸ್ ಫಾರ್ ದೋಸ್ ಪೀಪಲ್. ಅವ್ರದ್ದು ಬಜೆಟ್ ಬಂದು ಯಾವ ಥರ ಇದೆ ಅಂದರೆ, ಅವರು ಎರಡು ಥರ ಯೋಚನೆ ಮಾಡ್ತಾಯಿದ್ದಾರೆ. ಒಂದು, ಶುಡ್ ಐ ಸ್ಪೆಂಡ್ ಎಕ್ಸ್ಟ್ರಾ ಮನಿ ಆ್ಯಂಡ್ ಬೈ ದ ಹಿಮಾಲಯನ್ 450, ಮೋಸ್ಟ್ ಪ್ರಾಬಬ್ಲಿ ದ ಬೇಸ್ ವೇರಿಯಂಟು, ಆರ್ ಬಿಟ್ಟರು. ಓಕೆ, ಸೊ ಏನು ಹೇಳ್ತಾ ಇದೆ ಅಂದರೆ, ಅದೇ ಹಿಮಾಲಯನ್ 450 ತೊಗೋಬೇಕಾ, ಅಥವಾ ಸ್ವಲ್ಪ ದುಡ್ಡು ಸೇವ್ ಮಾಡಿಬಿಟ್ಟು ದ ಸ್ಕ್ರ್ಯಾಮ್ 440ನ ತೊಗೊಳ್ಳೋದು. ಬಿಕಾಸ್ ನಿಮಗೆ ಗೊತ್ತು, ಟೂರಿಂಗ್ ವಿಚಾರ ಯಾರಿಗಾದರೂ ಗೊತ್ತಿದೆ ಅಂದರೆ ಅಟ್ಲೀಸ್ಟ್ ನೀವು ವೀಡಿಯೋಸ್ ನೋಡಿಕೊಂಡು ಅಥವಾ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ವಿತ್ ಪ್ರೀವಿಯಸ್ ಮೋಟರ್ಸೈಕಲ್ ಮೇ ಬಿ ನಿಮ್ಗೆ ಅರ್ಥ ಆಗಿರುತ್ತೆ ದಟ್ ಟೂರಿಂಗ್ ಮಾಡಬೇಕಾದ್ರೆ ನನ್ನ ಪ್ರಕಾರ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಅಂದ್ಕೊಳ್ಳೋ ಥರ ಬರೀ ಮೋಟರ್ಸೈಕಲ್ ಮಾತ್ರ ಸಾಕಾಗಲ್ಲ. ಎಸ್, ಮೋಟರ್ಸೈಕಲ್ದು ಒಂದು ಬೇಸಿಕ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಆ್ಯಂಡ್ ಅದು ಗೊತ್ತಿರೋದೇ ವಿಚಾರ, ನಿಮಗೆ ಗೊತ್ತು. ಸಸ್ಪೆನ್ಷನ್ ಚೆನ್ನಾಗಿರಬೇಕು, ಸಿಟ್ಟಿಂಗ್ ಪಾಸ್ಚರ್ ಚೆನ್ನಾಗಿರಬೇಕು, ಡೀಸೆಂಟ್ ಲಗೇಜ್ ಕ್ಯಾರಿಂಗ್ ಕೆಪಾಸಿಟಿ ಇರಬೇಕು, ಇದೆಲ್ಲ ಗೊತ್ತಿರೋ ವಿಚಾರನೇ. ಸೊ ಇದು ಫಸ್ಟ್ ಬೇಸಿಕ್ ಸ್ಟ್ಯಾಂಡರ್ಡ್ ಯಾವುದಾದ್ರು ಮ್ಯಾಚ್ ಆಗುತ್ತೆ ಮೋಟರ್ಸೈಕಲ್ಲು, ಅದರಲ್ಲಿ ನೀವು ಚೂಸ್ ಮಾಡ್ತಾ ಇರೋದು ಫಸ್ಟ್ ಆಫ್ ಆಲು. ಆ್ಯಂಡ್ ಅದು ಬಿಟ್ಟು ನಿಮಗೆ ಬೇರೆ ಆಸ್ಪೆಕ್ಟು ಇದೆ. ಟೂರ್ ಮಾಡಬೇಕಾದ್ರೆ ನೀವು ಹೋಟೆಲ್ ಬುಕ್ಕಿಂಗ್ ಮಾಡೋದಿದೆ, ರೈಡಿಂಗ್ ಗೇರ್ಸ್ ನೀವು ತೊಗೊಳ್ಳೋದಿದೆ, ಫ್ಯೂಯಲ್ ಎಕ್ಸ್ಪೆನ್ಸಸ್ ಇದೆ ಎಕ್ಸ್ಟ್ರಾ. ಆ್ಯಂಡ್ ಅದೆಲ್ಲ ಬಿಟ್ಟಾಕಿ ನಿಮ್ಮದೇನು ಬರೀ ಜೀವನ ಎಲ್ಲ ಬರೀ ಟೂರಿಂಗ್ ಮಾಡೋದು ಒಂದೇ ಇರೋಲ್ಲ, ಬೇರೆ ಖರ್ಚುಗಳು ಇರುತ್ತೆ ನಿಮಗೆ ನಿಮ್ಮ ಲೈಫಲ್ಲಿ. ಸೊ ಅದಕ್ಕೂ ನೀವು ಖರ್ಚು ಮಾಡೋದಿರುತ್ತೆ. ಸೊ ಇದೆಲ್ಲ ಕಾಂಪ್ಲಿಕೇಟೆಡ್ ಪ್ರಶ್ನೆ ಇದೆ. ಇದು ತುಂಬ ಈಸಿಯಾಗಿ ಹೇಳೋಕ್ಕಾಗಲ್ಲ. ನನಗೆ ಕೇಪಬಿಲಿಟಿ ನೋಡಿಬಿಟ್ಟು ಈಸಿಲಿ ಹಿಮಾಲಯನ್ ಅಂತ ಹೇಳ್ಬೋದು, ಬಟ್ ಬೇರೆ ಪ್ರಶ್ನೆಗಳಿದೆ ಅಲ್ವಾ. ಸೊ ಅದನ್ನು ನಾನು ಆನ್ಸರ್ ಮಾಡೋದಿರುತ್ತೆ. ಸೊ ಆ ಥರ ಇರೋರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಶುಡ್ ಐ ಸ್ಪೆಂಡ್ ದಟ್ ಎಕ್ಸ್ಟ್ರಾ ಮನಿ ಆ್ಯಂಡ್ ಗೋ ಫಾರ್ ಹಿಮಾಲಯನ್, ಆರ್ ಸೇವ್ ದಟ್ ಮನಿ ಆ್ಯಂಡ್ ಯೂಸ್ ಇಟ್ ಫಾರ್ ಅದರ್ ಸ್ಟಫ್. ಬೇಸಿಕಲಿ ನಿಮ್ಮದು ರೈಡಿಂಗ್ ಗೇರ್ಸು, ಟೂರಿಂಗ್ ಆಸ್ಪೆಕ್ಟಲ್ಲಿ ನಿಮ್ಗೆ ಏನೇನು ಹೆಲ್ಪ್ ಆಗುತ್ತೆ ನೋಡಿ, ಹೋಟೆಲ್ ಬುಕ್ಕಿಂಗು. ಸೊ ಅವಾಗಲೇ ತಾನೇ ನೀವು ಟೂರಿಂಗ್ ಮಾಡಬೇಕಂದ್ರೆ ನಿಮಗೆ ದುಡ್ಡು ಬೇಕಲ್ವ ಎಕ್ಸ್ಟ್ರಾ, ಅದಕ್ಕೋಸ್ಕರನೇ. ಸೊ ಅದರಿಂದ ಡೆಫಿನೆಟ್ಲಿ ಎಸ್, ಈ ಪ್ರಶ್ನೆ ಡೌಟ್ ಬಂದಿರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಈ ಮೋಟರ್ಸೈಕಲ್ ತೊಗೊಳ್ಳೋರ್ದು ಮೇನ್ ಪರ್ಪಸ್, ಅಗೇನ್ ತುಂಬ ಕ್ಲಿಯರಾಗಿ ಮೇನ್ ಪರ್ಪಸ್ ಗೊತ್ತಿರುತ್ತೆ ಅವ್ರಿಗೆ, ಆಬ್ವಿಯಸ್ಲಿ ಈಸ್ ಟೂರಿಂಗು. ಸೊ ಇಟ್ ಈಸ್ ನಾಟ್ ಅಡ್ವೆಂಚರ್ ಟೂರಿಂಗ್ ಆಲ್ಸೋ. ಅಡ್ವೆಂಚರ್ ಟೂರಿಂಗ್ ಅಂತಲೂ ತೊಗೋತಾ ಇಲ್ಲ. ಬಿಕಾಸ್ ಅಡ್ವೆಂಚರ್ ಟೂರಿಂಗ್ ಅಂತ ಕ್ಲಾರಿಟಿ ಇದ್ದರೆ ಅವ್ರು ಆಬ್ವಿಯಸ್ಲಿ ದೇ ವಿಲ್ ಬೈ ಐದರ್ ಎಕ್ಸ್ಪಲ್ಸ್. ದುಡ್ಡಿಲ್ಲ ಅಂದರೆ ಎಕ್ಸ್ಪಲ್ಸ್ ತೊಗೋತಾರೆ, ದುಡ್ಡು ಜಾಸ್ತಿ ಇದೆ ಅಂದರೆ ಮೇ ಬಿ ದೇ ವಿಲ್ ಗೋ ಫಾರ್ ದ ಹಿಮಾಲಯನ್ 450 ಆರ್ KTM 390 ಅಡ್ವೆಂಚರ್ ಎಸ್ ವರ್ಷನು. ಆ್ಯಂಡ್ ಗೊತ್ತಿರುತ್ತೆ ಯಾವ್ದು ತೊಗೋಬೇಕಂತ. ಇವಾಗಂತೂ ಎಲ್ಲರೂ ಜ್ಞಾನಿಗಳಿದ್ದಾರೆ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಟು ಬೈ. ಸೊ ಮೇನ್ಲಿ ಟೂರಿಂಗೋಸ್ಕರ, ಸಿಟಿ ಪರ್ಪಸ್ಗೂ ಅಲ್ಲ. ಹಿಮಾಲಯನ್ ನಾನು ಹೇಳ್ತಾ ಇದ್ದೀನಿ, ಐ ನೋ ಲಾಟ್ ಆಫ್ ಪೀಪಲ್ಲು, ಐ ನೋ ದ ರಿಯಾಲಿಟಿ ಆಫ್ ಪೀಪಲ್ ಆರ್ ಪರ್ಚೇಸಿಂಗ್ ಹಿಮಾಲಯನು ಮೋಸ್ಟ್ಲಿ ಸಿಟಿಗೋಸ್ಕರನೇ ಯೂಸ್ ಮಾಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ.
ಬಟ್ ಟು ಬಿ ಆನೆಸ್ಟ್ ಹಿಮಾಲಯನ್ ತೊಗೋಬೇಕಾದ್ರೆ ನೀವು ಟೂರಿಂಗ್ ಪರ್ಪಸ್ಗೋಸ್ಕರ ನೀವು ತೊಗೋಬೇಕು. ಆ್ಯಕ್ಚುಲಿ ಅಗೇನ್ ತೊಗೊಂಡ್ರೆ ಏನು ತಪ್ಪು ಅಂತ ಹೇಳ್ತಾರಲ್ಲ ನೀವು ಹಿಮಾಲಯನ ಸಿಟಿಗೆ, ಬಟ್ ಆ್ಯಕ್ಚುಲಿ ತೊಗೋಬೇಕಾಗಿರೋದು ಅದನ್ನು ಟೂರಿಂಗೋಸ್ಕರ. ಸೊ ಟೂರಿಂಗ್ ಪರ್ಪಸ್ಗೆ ನೀವು ಪರ್ಚೇಸ್ ಮಾಡಬೇಕಂತ ಇದ್ದೀರಾ ಅಂದರೆ ಇದರಲ್ಲಿ ಯಾವ್ದು ತೊಗೋಬೇಕು? ಫಸ್ಟ್ ನಾನು ಬೇಸಿಕ್ ಡಿಫ್ರೆನ್ಸಸ್ ಕ್ಲಿಯರ್ ಮಾಡಿಬಿಡ್ತೀನಿ. ಐ ನೋ ಲಾಟ್ ಆಫ್ ಪೀಪಲ್ಗೆ ಗೊತ್ತಿರುತ್ತೆ, ಫಸ್ಟೇ ನಾನು ಬೇಗ ಕ್ಲಿಯರ್ ಮಾಡಿಬಿಡೋಣ. ಫಸ್ಟ್ ಬಂದುಬಿಟ್ಟು ಇಷ್ಟು ಸ್ಟೈಲು. ಸೊ ಈ ಸ್ಟೈಲ್ ವೈಸ್ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನನಗೆ ಹಿಮಾಲಯನ್ 450 ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಓವರಾಲ್. ಆ್ಯಂಡ್ ರೀಸೆಂಟ್ಲಿ ದ ಮಾನಾ ಬ್ಲ್ಯಾಕ್ ಇದೆ ನೋಡಿ, ಅದ್ರದ್ದು ಕಲರ್ ಅಂತೂ ಸಖತ್ತಾಗಿದೆ. ಆ್ಯಕ್ಚುಲಿ ನೋಡೋಕ್ಕೆ ಸಖತ್ತಾಗಿ ಕಾಣುತ್ತೆ ಆ್ಯಕ್ಚುಲಿ ಅದು. ಬೇರೆ ಕಲರ್ಸು ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ನೀವು ಐ ಮೀನ್ ನಿಮಗೆ ಆ ಕಲರ್ ಇಷ್ಟ ಆಗಿಲ್ಲ ಅಂದರೆ ಯು ಕ್ಯಾನ್ ಪೇಂಟ್ ಇಟ್ ಔಟ್. ಬಟ್ ಓವರಾಲ್ ದ ಸ್ಟ್ರಕ್ಚರ್ ಆಫ್ ದ ಮೋಟರ್ ಸೈಕಲ್ ಸಖತ್ ದೊಡ್ಡದಾಗಿದೆ. ನೋಡೋಕ್ಕೆ ಒಂದು ಸಮಥಿಂಗ್ ಸ್ಪೆಷಲ್ ಮೋಟರ್ ಸೈಕಲ್ ತೊಗೊಂಡಂಗಂತೂ ಫೀಲ್ ಕೊಡುತ್ತೆ ನಿಮಗೆ. ಸೊ ಅದರಿಂದ ಡೆಫಿನೆಟ್ಲಿ ದ ಹಿಮಾಲಯನ್ ಓವರಾಲ್ ನನ್ನ ಪ್ರಕಾರ ಇಸ್ ಅದೇ ಮೋರ್ ಆಸ್ಪಿರೇಷನಲ್ ಅಂತ ಹೇಳ್ಬೋದು ನಿಮಗೆ ಬೈ ಮಾಡೋಕ್ಕೆ. ಐ ಮೀನ್ ನೀವು ಸ್ಕ್ರ್ಯಾಮ್ 440 ಡಿಸೈನ್ಗೋಸ್ಕರ ನೀವು ಯಾವನೂ ಬೈ ಮಾಡೋಕ್ಕೋಗಲ್ಲ. ಎಸ್ ನಾನು ವೆನ್ ಐ ವಾಸ್ ಪ್ಲ್ಯಾನಿಂಗ್ ಟು ಬೈ ಹಂಟರು, ಆ ಟೈಮಲ್ಲಿ ನನಗೆ ಸ್ಕ್ರ್ಯಾಮ್ 440 ಒಂಥರ ಕಲರ್ಫುಲ್ ಆಗಿತ್ತು ನೋಡಿ. ಆ ಟೈಮಲ್ಲಿ ನನಗೂ ಇಷ್ಟ ಆಗ್ತಾಯಿತ್ತು. ಬಟ್ ಕರೆಂಟ್ ಸ್ಟ್ಯಾಂಡರ್ಡ್ಸ್ ನೀವು ನೋಡೋದಾದರೆ ಕರೆಂಟ್ ಸೆಟ್ ಆಫ್ ಮೋಟರ್ ಸೈಕಲ್ ನಿಮ್ಗೆ ಏನೇನು ಅವೈಲೇಬಲ್ ಇದೆ ಅಪಾರ್ಟ್ ಫ್ರಮ್ ಲೈಕ್ ದ ಹಿಮಾಲಯನ್, ಐ ಮೀನ್ ಈವನ್ ನೀವು ರೋಡ್ ಸ್ಟರ್ಸ್ ನೋಡ್ತಾ ಇದ್ದೀರೋ ಲೈಕ್ ಟ್ರ್ಯಾಮ್ ಸ್ಕ್ರಾಮ್ಲರ್ 400X, ಸ್ಪೀಡ್ 400, ಗೊರಿಲ್ಲಾ 450, ಈ ರಾಯಲ್ ಎನ್ಫೀಲ್ಡ್ದೆ ನೋಡೋದಾದ್ರೂ ಈವನ್ ಕ್ಲಾಸಿಕ್ಕೂ ಮೀಟಿಯರೂ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. CB 350, ಸೋ ಮೆನಿ ಅದರ್ ಆಪ್ಷನ್ ಇದೆ ನಿಮಗೆ ಟೂರಿಂಗೇ ಮಾಡಬೇಕು ಅಂದರೆ. ಅಗೇನ್ ನಾನು ಹೇಳ್ತಾ ಇಲ್ವಾ, ಟೂರಿಂಗ್ದು ಬೇಸಿಕ್ ಸ್ಟ್ಯಾಂಡರ್ಡ್ ಮೀಟ್ ಮಾಡೋಂಥ ಎಷ್ಟೊಂದು ಮೋಟರ್ ಸೈಕಲ್ ಇದೆ. ಸೊ ಸ್ಕ್ರ್ಯಾಮ್ 440 ನನ್ನ ಪ್ರಕಾರ ಅದು ಪ್ರಾಬ್ಲಮ್ ವಿತ್ ದಟ್ ಮೋಟರ್ ಸೈಕಲ್ ಆ್ಯಕ್ಚುಲಿ ಏನು ಅಂದರೆ ಸ್ವಲ್ಪ ಔಟ್ಡೇಟೆಡ್ ಫೀಲ್ ಆಗುತ್ತೆ ನನಗೆ ದ ಸ್ಟೈಲಿಂಗ್ ಆ್ಯಂಡ್ ಡಿಸೈನ್. ಸೊ ಐ ನೋ ನಾನು ತಿರ್ಗಾ ನಾನು ನಿಮಗೆ ಅದು ಸ್ಕ್ರಾಮ್ಲರ್ ಡಿಸೈನ್, ಇದು ಅಡ್ವೆಂಚರ್ ಡಿಸೈನು, ಅದು ಗೊತ್ತಿರೋ ವಿಚಾರನೇ, ತಿರ್ಗಾ ಹೇಳೋಕ್ಕೆ ಹೋಗಲ್ಲ. ಅದು ಐ ಮೀನ್ ಗೊತ್ತಿಲ್ಲ ಅಂದರೆ ಆಬ್ವಿಯಸ್ಲಿ ಹೇಳ್ಬಿಟ್ಟಿದ್ದೀನಿ ಅದು ಸ್ಕ್ರಾಮ್ಲರು ಅದು ಅಡ್ವೆಂಚರ್. ಬಟ್ ಆ್ಯಕ್ಚುಲಿ ದ ಥಿಂಗ್ ಈಸ್ ಅದನ್ನು ಸ್ಕ್ರಾಮ್ಲರ್ ಅಂತಲೂ ಹೇಳೋಕ್ಕಾಗಲ್ಲ. ಅದು ಸ್ಕ್ರ್ಯಾಮ್ 440 ಆ್ಯಕ್ಚುಲಿ ಅದೊಂಥರ ಹಿಮಾಲಯನ್ನೇ, ಬಟ್ 1917 ವೀಲ್ಸ್ ಕಾಂಬಿನೇಷನ್ ಅಷ್ಟೇ. ಸೊ ಅದರಿಂದ ತುಂಬ ಕ್ಲಿಯರಾಗಿ ಹೇಳ್ಬೋದು ನಿಮಗೆ ಸ್ಟೈಲ್ ವೈಸ್ ಇಫ್ ಯು ಆರ್ ಲುಕಿಂಗ್ ಆ್ಯಟ್ ಐ ಥಿಂಕ್ ನಾನಂತೂ ದ ಹಿಮಾಲಯನ್ನೇ ಚೂಸ್ ಮಾಡ್ತೀನಿ. ಎಸ್ ಸಮ್ ಪೀಪಲ್ ಮೈಟ್ ಚೂಸ್ ದ ಸ್ಕ್ರ್ಯಾಮ್ 440 ಫಾರ್ ಇಟ್ ಸಿಂಪ್ಲಿಸಿಟಿ. ಸ್ವಲ್ಪ ನೋಡೋಕ್ಕೆ ಸಿಂಪಲ್ ಆಗಿದೆ, ಜಾಸ್ತಿ ಅಟೆನ್ಷನ್ ಗ್ರ್ಯಾಬ್ ಮಾಡಲ್ಲ, ಆ ಥರ ಯೋಚನೆ ಮಾಡಿಕೊಂಡು ಕೆಲವರು ಅದನ್ನು ಚೂಸ್ ಮಾಡ್ಬೋದು. ಇಫ್ ಯು ಆರ್ ದಟ್ ಕೈಂಡ್ ಆಫ್ ಪರ್ಸನ್ನು ನೀವು ಅದನ್ನು ಚೂಸ್ ಮಾಡ್ಬೋದು. ಬಟ್ 90% ಪೀಪಲ್ಗೆ ಡಿಸೈನ್ ವೈಸು ದ ಹಿಮಾಲಯನ್ 450 ಇಷ್ಟ ಆಗುತ್ತೆ. ಸೊ ಅದರಲ್ಲೇನೂ ಡೌಟೇ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೈಡರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ, ರೈಡರ್ ಪಾಯಿಂಟ್ ಆಫ್ ವ್ಯೂಯಿಂದ ವೆಯ್ಟ್ ವೈಸು ಎಸ್ ನೋಡೋಕ್ಕೆ ನಿಮಗೆ ಆರ್ ಆನ್ ದ ಸ್ಪೆಕ್ ಶೀಟು ಎರಡು ಸಿಮಿಲರಾಗಿ ವೆಯ್ಟ್ ಕಾಣುತ್ತೆ. ಬಟ್ ಹೌ ಇಟ್ ಫೀಲ್ಸ್ ಅಂತ ಕೇಳೋದಾದರೆ ದ ಮೇನ್ ಅಡ್ವಾಂಟೇಜ್ ಸ್ಕ್ರ್ಯಾಮ್ 440 ಏನಿದೆ ಅಂದರೆ ಅದರದ್ದು ಓವರ್ ಆಲ್ ಡಿಸೈನ್ ಒಂದು, ಹಾಗೂ ಬೇಸಿಕಲಿ ದ ಸೀಟ್ ಹೈಟ್. ಸೊ ಸೀಟ್ ಹೈಟ್ ಇದರಲ್ಲಿ ಬಂದು 790 mm ಇದೆ ಸ್ಕ್ರ್ಯಾಮ್ 440ಅಲ್ಲಿ. ವೆರಾಸ್ ದ ಹಿಮಾಲಯನ್ 450 ಬಂದುಬಿಟ್ಟು 825 mm ಇಂದ ಸ್ಟಾರ್ಟ್ ಆಗುತ್ತೆ. ಐನೋ 800 mm ಸೀಟು ಸಿಗುತ್ತೆ ನಿಮಗೆ. ಬಟ್ ಅಗೇನ್ ದ ಪ್ರಾಬ್ಲಮ್ ಏನು ಅಂದರೆ ಅದು ನಿಮಗೆ ಲೈಕ್ ಕುಷನಿಂಗ್ ತುಂಬ ಕಮ್ಮಿ ಅನಿಸುತ್ತೆ ಒಂದು. ಪ್ಲಸ್ ನಿಮಗೆ ಓವರಾಲ್ ಅದರದ್ದು ವೆಯ್ಟ್ ಡಿಸ್ಟ್ರಿಬ್ಯೂಷನ್ ನೀವು ನೋಡೋದಾದರೆ ಹಿಮಾಲಯನ್ ಸ್ವಲ್ಪ ಟಾಪ್ ಹೆವಿ ಇದೆ ಓವರಾಲು. ಸೊ ನಿಮಗೆ ಎನಿ ಕೇಸ್ ಅದು ಹೆವಿ ಅನಿಸುತ್ತೆ ಅದು ನೋ ಮ್ಯಾಟರ್ ವಾಟ್. ಸೊ ನಿಮಗೆ ಸ್ಕ್ರ್ಯಾಮ್ 440 ಸ್ವಲ್ಪ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಬೆಟರ್ ಇದೆ ಓವರಾಲ್ ಕಂಪೇರ್ಡ್ ಟು ದ ಹಿಮಾಲಯನ್ 450. ಸೊ ಐ ಥಿಂಕ್ ಮೆಜಾರಿಟಿ ಪೀಪಲ್ಗೆ ಲೈಕ್ ದ ಶಾರ್ಟ್ ಹೈಟು ಆ್ಯಂಡ್ ಮೀಡಿಯಮ್ ಹೈಟ್ ರೈಡರ್ಸ್ಗೆ ಮೋಸ್ಟ್ಲಿ ದ ಸ್ಕ್ರ್ಯಾಮ್ 440 ಮೋರ್ ಸೂಟೇಬಲ್ ಆಗಿರುತ್ತೆ ರೈಡರ್ ಪಾಯಿಂಟ್ ಆಫ್ ವ್ಯೂಯಿಂದ. ಆ್ಯಂಡ್ ಹಿಮಾಲಯನ್ ಬಂದು ಮೋಸ್ಟ್ಲಿ ಫಾರ್ ಟಾಲ್ ಪೀಪಲ್. ನೀವು ನೋಡ್ಬೋದು ಹಿಮಾಲಯನ್ ತೊಗೊಳ್ಳೋರು ದ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರು ಎಲ್ಲರೂ ಮೋಸ್ಟ್ಲಿ ದೇ ಆರ್ ವೆರಿ ಟಾಲ್. ಬಿಕಾಸ್ ಅವ್ರಿಗೆ ಟಾಲ್ ಪೀಪಲ್ಗೆ ಮೋಟರ್ ಸೈಕಲ್ ಒಂದೊಂದ್ಸಲಿ ಕಮ್ಮಿ ಇರುತ್ತೆ, ಐ ಅಂಡರ್ಸ್ಟ್ಯಾಂಡು. ಸೊ ಅವರು ಯೂಶಲಿ ಹಿಮಾಲಯನ್ 450 ಪ್ರಿಫರ್ ಮಾಡ್ತಾರೆ. ನಂದು ಪಾಯಿಂಟ್ ಆಫ್ ವ್ಯೂ ನಾನು ಹೇಳೋದಾದರೆ, ನಾನು ಸ್ಕ್ರ್ಯಾಮ್ 440 ವೆನ್ ಐ ಸ್ಯಾಟ್ ಆನ್ ದಟ್ ಮೋಟರ್ ಸೈಕಲು ನನಗೆ ಸ್ವಲ್ಪ ಕ್ರಾಂಪ್ಟ್ ಅಂತ ಅನಿಸ್ತು ಕಂಪೇರ್ಡ್ ಟು ದ ಹಿಮಾಲಯನ್. ಆಬ್ವಿಯಸ್ಲಿ ನಿಮಗೆ ತುಂಬ ರೂಮಿ ಅಂತ ಫೀಲ್ ಆಗುತ್ತೆ, ಸಖತ್ ದೊಡ್ಡ ಮೋಟರ್ ಸೈಕಲು. ಬಟ್ ಸ್ಕ್ರ್ಯಾಮ್ 440 ಸ್ವಲ್ಪ ಕ್ರಾಂಪ್ಟ್ ಅಂತ ಅನಿಸ್ತು ಕಂಪೇರ್ಡ್ ಟು ಮೈ ವೆಹಿಕಲ್ ದ ಸ್ಕ್ರಾಮ್ಲರ್ 400X. ಸೊ ದಟ್ ಈಸ್ ದ ಒಪಿನಿಯನ್ ಐ ವಾಂಟ್ ಟು ಗಿವ್. ಬಟ್ ಐ ವುಡ್ ಸೇ ಅಡ್ಜಸ್ಟ್ ಮಾಡ್ಕೋಬೋದು, ಅಷ್ಟೊಂದೇನು ಕಷ್ಟ ಇಲ್ಲ. ಬಟ್ ಫಾರ್ ಟಾಲ್ ಪೀಪಲ್ ಮೇ ಬಿ ದ ಹಿಮಾಲಯನ್ನೇ ತುಂಬ ಜನ ಪ್ರಿಫರ್ ಮಾಡ್ತಾರೆ. ಸ್ಕ್ರ್ಯಾಮ್ 440 ಮೇ ಬಿ ಸ್ವಲ್ಪ ಐ ವುಡ್ ಸೇ ಅದೇ ಕಾಂಪ್ಯಾಕ್ಟ್ ಅಂತ ಫೀಲ್ ಆಗ್ಬೋದು ಮೇ ಬಿ, ಬಿಕಾಸ್ ಅದು ಸ್ವಲ್ಪ ಸಣ್ಣದಾಗಿದೆ. ಆ್ಯಕ್ಚುಲಿ ದ ಬೆಸ್ಟ್ ಪಾರ್ಟ್ ಏನು ಅಂದರೆ ದ ಸ್ಕ್ರ್ಯಾಮ್ 440 ಡಿಸೈನು ಆರ್ ಇನ್ ಜನರಲಿ ರೈಡರ್ ಪಾಯಿಂಟ್ ಆಫ್ ವ್ಯೂಯಿಂದ ಲೈಕ್ ಅದು ತುಂಬ ಸಣ್ಣದಾಗೂ ಕಾಣಲ್ಲ, ಲೈಕ್ ಸೈಜಬಲ್ ಆಗಿದೆ, ಸ್ವಲ್ಪ ದೊಡ್ಡದಾಗೇ ಇದೆ. ಬಟ್ ಅಟ್ ಸೇಮ್ ಟೈಮ್ ಇಟ್ ಇಸ್ ನಾಟ್ ಟೂ ಹೆವಿ. ಸೊ ಕೆಲವರಿಗೆ ಆ ಥರ ಮೋಟರ್ ಸೈಕಲೇ ಸೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಕ್ರ್ಯಾಮ್ 440 ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಪರ್ಪಸ್ ಬಗ್ಗೆ ಬಂದುಬಿಡೋಣ.
ಪರ್ಪಸು ಅಗೇನ್ ತುಂಬ ಸಿಂಪಲ್ ಆಗಿದೆ. ಸಿಟಿ ವೈಸು ಆಬ್ವಿಯಸ್ಲಿ ಸ್ಕ್ರಾಮ್ 440 ಬೆಟರ್ ಆಪ್ಷನ್ ಆಗಿರುತ್ತೆ, ಮೇನ್ಲಿ ಬಿಕಾಸ್ ಅದರ ಡಿಸೈನು ಮತ್ತು ವೆಯ್ಟ್ ಡಿಸ್ಟ್ರಿಬ್ಯೂಷನ್ನು. ಸೊ ಅದಂತೂ ಲೈಕ್ ನಿಮಗೆ ಸಿಟಿಯಲ್ಲಿ ತುಂಬ ಈಸಿ ಟು ಮೆನ್ಯೂವರು. ಹ್ಯಾಂಡ್ಲ್ ಬಾರು ಅಷ್ಟು ದೊಡ್ಡದಾಗಿಲ್ಲ ಅದರದ್ದು ಕಂಪೇರ್ ಟು ದ ಹಿಮಾಲಯನ್ನು, ಆ್ಯಂಡ್ ವೆಯ್ಟು ನಿಮಗೆ ಅಷ್ಟು ಫೀಲ್ ಆಗೋಲ್ಲ. ಹೀಟಿಂಗ್ ಎರಡರಲ್ಲೂ ಹೀಟಿಂಗ್ ಇದೆ, ಬಟ್ ಹೀಟಿಂಗ್ ವಿಚಾರದಲ್ಲಿ ಐ ಕ್ಯಾನಾಟ್ ಸೇ ನೀವು ಯು ಕ್ಯಾನ್ ಚೂಸ್ ಒನ್ ಓವರ್ ದ ಅದರ್, ಎರಡರಲ್ಲೂ ಹೀಟಿಂಗ್ ಇದೆ. ಬಟ್ ಓವರಾಲ್ ನೀವು ನೋಡೋದಾದರೆ ದ ಸ್ಕ್ರಾಮ್ 440 ನೀವು ರೈಡ್ ಮಾಡಿಬಿಟ್ಟು ನೋಡಿ, ಐ ಮೀನ್ ವೆಯ್ಟ್ನ ನೋಡ್ಬಿಟ್ಟು ಜಸ್ಟ್ ಡಿಸೈಡ್ ಮಾಡಿಬಿಡಿ. ರೈಡ್ ಮಾಡಿದ್ರೆ ಅದರಲ್ಲಿ ಲೋ ಆ್ಯಂಡ್ ಟಾರ್ಕು ಜಾಸ್ತಿ ಇದೆ ನಿಮಗೆ ಸಿಟಿ ಯೂಸ್ ಕೇಸ್ಗೆ. ಆ್ಯಂಡ್ ಆಲ್ಸೋ ಮೈಲೇಜ್ ಅಗೇನ್ ಸಿಟಿಯಲ್ಲಿ ಮೈಲೇಜ್ ಏನು ತುಂಬ ಜಾಸ್ತಿ ಕೊಡೋಲ್ಲ, ಅದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಅದೂ 440cc ಇಂಜಿನ್ನೇ, ಸೊ ನಿಮಗೆ ಅರೌಂಡ್ 24 to 25 ಕೊಡುತ್ತೆ. ಬಟ್ ನಿಮಗೆ ಹಿಮಾಲಯನ್ ಇನ್ನೂ ಕಮ್ಮಿ ಕೊಡುತ್ತೆ, 22 to 23 ಕೊಡುತ್ತೆ. ಎಸ್, ಅದು ಟೂರಿಂಗ್ ಮಾಡಬೇಕಾದ್ರೆ ಎರಡು ಆಲ್ಮೋಸ್ಟ್ ಈಕ್ವಲ್ ಅಂತಲೇ ಹೇಳ್ಬೋದು. ಬಟ್ ಸಿಟಿಯಲ್ಲಿ ಸ್ವಲ್ಪ ಸ್ಕ್ರಾಮ್ 440 ಸ್ವಲ್ಪ ಬೆಟರ್ ಮೈಲೇಜ್ ಕೊಡುತ್ತೆ. ಬಟ್ ನನ್ನ ಪ್ರಕಾರ ಮೋರ್ ದ್ಯಾನ್ ಮೈಲೇಜು, ಎಸ್ ಮೈಲೇಜ್ ಇಸ್ ಇಂಪಾರ್ಟೆಂಟೇ, ಬಟ್ ಮೋರ್ ದ್ಯಾನ್ ಮೈಲೇಜ್ ನನ್ನ ಪ್ರಕಾರ ಸಿಟಿಯಲ್ಲಿ ದ ಮೆನ್ಯೂವರಿಂಗು, ಹ್ಯಾಂಡ್ಲಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನಿಮಗೆ ಸ್ಕ್ರಾಮ್ 440 ಬೆಟರ್ ಫೀಲ್ ಆಗುತ್ತೆ. ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್ ವಿಚಾರ ಐ ಡೋಂಟ್ ಥಿಂಕ್ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ ಅವಶ್ಯಕತೆ ಇದೆ. ಹಿಮಾಲಯನ್ ತುಂಬಾ ಸುಪೀರಿಯರ್ ಇದೆ, ವೆದರ್ ಇಟ್ ಬಿ ದ ಸಸ್ಪೆನ್ಷನು, ಗ್ರೌಂಡ್ ಕ್ಲಿಯರೆನ್ಸು, ಸಸ್ಪೆನ್ಷನ್ ಟ್ರಾವೆಲ್ಲು, ರೂಮ್ ಟು ಸಿಟ್ಟು, ನಿಮಗೆ 2 ಅಪ್ ನೀವು ರೈಡ್ ಮಾಡ್ಬೋದು ವಿತ್ ಅ ಪಿಲಿಯನ್ನು, ಲಗೇಜ್ ತುಂಬ ಕ್ಯಾರಿ ಮಾಡ್ಬೋದು, ಹಾರ್ಡ್ ಲಗೇಜು ಕ್ಯಾರಿ ಮಾಡ್ಬೋದು. ಪವರು ಇದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಪವರ್ ಬಗ್ಗೆ ತುಂಬ ಜನ ಲೈಕ್ ಹೇಳ್ತಾರೆ ಪವರ್ ಬೇಕಾಗಿಲ್ಲ ಅಂತೆಲ್ಲ ಹೇಳ್ತಾರೆ ಕೆಲವರು, ಬಟ್ ಪವರ್ ಬೇಕಾಗುತ್ತೆ. ನಿಮಗೆ ಬೇಗ ಟ್ರಾವೆಲ್ ಮಾಡಬೇಕಂದ್ರೆ ಅಗೇನ್ ಹಿಮಾಲಯನಲ್ಲಿ ನೀವು ಬೇಗ ಟ್ರಾವೆಲ್ ಮಾಡ್ಬೋದು. ಸೊ ತುಂಬ ಆಸ್ಪೆಕ್ಟ್ಸ್ ಇದೆ ಹಿಮಾಲಯನಲ್ಲಿ, ತುಂಬ ಚೆಕ್ ಬಾಕ್ಸ್ನ ಟಿಕ್ ಮಾಡುತ್ತೆ ಅದು. ಸೊ ಹಿಮಾಲಯನ್ ಆಬ್ವಿಯಸ್ಲಿ ಇಟ್ಸ್ ವೇ ಸುಪೀರಿಯರು ಟೂರಿಂಗಲ್ಲಂತೂ. ಆಫ್ ರೋಡಿಂಗಲ್ಲಿ ಅಗೇನ್ 21-17 ಕಾಂಬಿನೇಷನ್ ಇದೆ, ಸ್ಪೋಕ್ ವೀಲ್ ಬೇರೆ ಇದೆ ಅದರಲ್ಲಿ. ಸೊ ಐ ಮೀನ್ ಗ್ರೌಂಡ್ ಕ್ಲಿಯರೆನ್ಸು ಜಾಸ್ತಿ ಇದೆ. ಸೊ ಇನ್ನೇನು ಹೇಳೋದು, ಐ ಮೀನ್ ಸಸ್ಪೆನ್ಷನು ತುಂಬ ಚೆನ್ನಾಗಿದೆ ನಿಮಗೆ ಆಫ್ ರೋಡಿಂಗ್ಗೆ. ಸೊ ಅಲ್ಲೂ ಐ ಥಿಂಕ್ ಇಟ್ಸ್ ಹ್ಯಾಂಡ್ಸ್ ಡೌನ್ ಇಟ್ಸ್ ಬೆಟರು. ಬಟ್ ಇಫ್ ಯು ಲುಕ್ ಆ್ಯಟ್ ದ ಬೇಸಿಕ್ ಸ್ಟ್ಯಾಂಡರ್ಡ್ ವೈಸ್ ನೋಡೋದಾದರೆ, ಆ್ಯಂಡ್ ಮೆಜಾರಿಟಿ ಪೀಪಲ್ ಏನು ಮಾಡ್ತಾರೆ ಆ್ಯಕ್ಚುಲಿ ಟೂರಿಂಗು ಆ್ಯಂಡ್ ಆಫ್ ರೋಡಿಂಗ್ ಅಂತ. ಟೂರಿಂಗ್ ಅಂದರೆ ನಿಯರ್ ಬೈ ಲೊಕೇಶನ್ನೇ ಟೂರ್ ಮಾಡ್ತಾರೆ, ಅಪರೂಪಕ್ಕೆ ಒಂದು ಲಾಂಗ್ ಟೂರ್ ಮಾಡ್ತಾರೆ. ಆಫ್ ರೋಡಿಂಗ್ ಅಂದರೆ ಬೇಸಿಕಲಿ ಅವರು ಟ್ರೈಲ್ ರೈಡ್ಸೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡ್ತಾರೆ. ಈ ಥರ ಬ್ರೋಕನ್ ರೋಡ್ಸು, ಸ್ವಲ್ಪ ಕಲ್ಲು ಮಣ್ಣು ಇರೋಂಥ ಜಾಗ, ಅದೂ ಜಾಸ್ತಿ ದೂರನೂ ಹೋಗಲ್ಲ ಅವರು, ಆ ಥರ ಇರೋವಂಥದ್ದು ಪ್ಲೇಸಸ್ಗೆ ಹೋಗೋದು. ಸೊ ಅದಕ್ಕೆ ಡೆಫಿನೆಟ್ಲಿ ದ ಬೇಸಿಕ್ ನಿಮಗೆ ದ ಸ್ಪೆಸಿಫಿಕೇಷನ್ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಆರ್ ಈವನ್ ಕೇಪಬಿಲಿಟಿ ಆಲ್ಸೋ, ಬೇಸಿಕ್ ಕೇಪಬಿಲಿಟಿ ಆ್ಯಕ್ಚುಲಿ ನಾಟ್ ಜಸ್ಟ್ ಇನ್ ಸ್ಪೆಕ್ ಶೀಟು, ಕೇಪಬಿಲಿಟಿ ವೈಸ್ ಆಲ್ಸೋ ಸ್ಕ್ರಾಮ್ 440 ಮೋರ್ ದೆನ್ ಇನಫ್ ಇದೆ ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್. ಸೊ ಎಸ್, ಇಟ್ ಈಸ್ ಲೆಸ್ ಕೇಪಬಲ್ ದೆನ್ ಹಿಮಾಲಯನು, ಬಟ್ ಸ್ಟಿಲ್ ಇಟ್ ಈಸ್ ಕೇಪಬಲ್ ಎನಫ್. ಅಗೇನ್ ಲಾಸ್ಟ್ ಪಾಯಿಂಟ್ ಬಂದುಬಿಡೋಣ, ದಟ್ ಈಸ್ ದ ಪ್ರೈಸಿಂಗು. ಪ್ರೈಸಿಂಗಲ್ಲಿ ಅಗೇನ್ ಅದಕ್ಕೋಸ್ಕರನೇ ಈ ಪ್ರಶ್ನೆ ಬಂದಿರೋದು. ಹೆವಿ ಡಿಫ್ರೆನ್ಸ್ ಇದೆ, ಲೈಕ್ 1 lakh ಡಿಫ್ರೆನ್ಸ್ ಇದೆ ಆನ್ ಎಕ್ಸ್ ಶೋರೂಮ್ ನಾನು ಹೇಳ್ತಾ ಇರೋದು. ಸೊ ಇದರದ್ದು 2.3 lakhs ಸ್ಕ್ರಾಮ್ 440 ಎಕ್ಸ್ ಶೋರೂಮ್ ಇದ್ದರೆ, ದ ಹಿಮಾಲಯನ್ 450 ಬಂದುಬಿಟ್ಟು ನಿಮಗೆ 3 lakhs ಬಂದು ಎಸ್ ದ ಬೇಸ್ ವೇರಿಯಂಟ್ ಇದೆ, ಬಟ್ 20,000 ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಫಾರ್ ದ ಟ್ಯೂಬ್ಲೆಸ್ ಸ್ಪೋಕ್ ವೀಲು. ಸೊ ಅದನ್ನು ಕನ್ಸಿಡರ್ ಮಾಡೋದಾದರೆ ನಿಮಗೆ ಅರೌಂಡ್ 1 lakh ಡಿಫ್ರೆನ್ಸ್ ಅಂತೂ ಮಿನಿಮಮ್ ಇದೆ, 90,000 to 1 lakh ಡಿಫ್ರೆನ್ಸ್ ಇದೆ. ಆ್ಯಂಡ್ ನೀವು ಆನ್ ರೋಡ್ ನೋಡ್ತೀರಾ ಅಂದರೆ 1.2 to 1.3 lakhs ಅಂತೂ ಡಿಫ್ರೆನ್ಸ್ ಇರುತ್ತೆ. ಅಟ್ಲೀಸ್ಟ್ ಕರ್ನಾಟಕದಲ್ಲಂತೂ ಅಷ್ಟೊಂದು ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ ಮಿನಿಮಮ್ಮು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಪ್ರೈಸಿಂಗ್ ಅಂತೂ ತುಂಬ ಎಕ್ಸ್ಪೆನ್ಸಿವ್ ಹಿಮಾಲಯನು. ಸೊ ಅಗೇನ್ ಹೇಳ್ತಾ ಅಲ್ವಾ, ಇದನ್ನ ತೊಗೋಬೇಕಂದ್ರೆ ನೀವು ಆ್ಯಕ್ಚುಲಿ ವ್ಯಾಲ್ಯೂ ನೋಡಬೇಕಾಗುತ್ತೆ. ನೀವು ಆ್ಯಕ್ಚುಲಿ ಅದನ್ನು ಯೂಸ್ ಮಾಡ್ತೀರಾ ಇಲ್ವಾ ಅಂತ ನೀವು ಕನ್ಸಿಡರ್ ಮಾಡಿಬಿಟ್ಟೆ ಬೈ ಮಾಡಬೇಕಾಗುತ್ತೆ, ಅದರ್ವೈಸ್ ಹೆವಿ ದುಡ್ಡು ವೇಸ್ಟ್ ಆಗುತ್ತೆ. ಎನಿವೇ, ನಾವು ಇದೆಲ್ಲ ಗೊತ್ತಿರೋ ವಿಚಾರನೇ, ಸಾಕಷ್ಟು ನೀವು ಡಿಸ್ಕಷನ್ ಇದನ್ನು ಆಲ್ರೆಡಿ ನೋಡಿರ್ತೀರ. ನಾವು ಮೇಯ್ನ್ ಪಾಯಿಂಟಿಗೆ ಬಂದುಬಿಡೋಣ. ಸೊ ಯಾವುದನ್ನು ತೊಗೋಬೇಕು, ನಾನು ಯಾವುದನ್ನು ತೊಗೋತೀನಿ ಅಂತ. ಸಿಂಪಲಾಗಿ ಹೇಳೋದಾದರೆ, ನಾನು ಹೇಳ್ತಾ ಇದ್ದೀನಿ, ನಾನು ರೀಸೆಂಟ್ಲಿ ಏನೋ ಟೂರ್ ಮಾಡಿದೆ ಊಟಿಗೆ. ಆ್ಯಂಡ್ ನನಗೆ ನಿಜ ಹೇಳ್ತಾ ಇದ್ದೀನಿ, ಐ ವುಡ್ ಹ್ಯಾವ್ ಪ್ರಿಫರ್ಡ್ ಅ ಮೋಟರ್ ಸೈಕಲ್ ಲೈಕ್ ಸ್ಕ್ರಾಮ್ 440. ನಾನು ಪ್ಯೂರ್ಲಿ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ತಾ ಇದ್ದೀನಿ, ಸ್ಕ್ರಾಮ್ 440 ಈಸ್ ಮೋರ್ ದೆನ್ ಇನಫ್. ನಿಮಗೆ ಆರಾಮಾಗಿ ಟೂರ್ ಮಾಡ್ಬೋದು. ನಿಮಗೆ ಏನು ಲೈಕ್ ಟೆನ್ಷನ್ ಇಲ್ಲ ನಿಮಗೆ, ಲೈಕ್ ಪಾರ್ಕಿಂಗ್ ಮಾಡೋದೆಲ್ಲ ಈಸಿ ಅದು, ಲೈಕ್ ಬಿಕಾಸ್ ಸೀಟ್ ಹೈಟ್ ಕಮ್ಮಿ ಇದೆ, ನೀವು ಆ ಕಡೆ ಈ ಕಡೆ ಮೂವ್ ಮಾಡೋದು ಈಸಿ. ಡೀಸೆಂಟ್ ಲಗೇಜು ಕ್ಯಾರಿ ಮಾಡ್ಬೋದು, ಡೀಸೆಂಟ್ ನಿಮಗೆ ಟ್ಯಾಂಕ್ ರೇಂಜು ಇದೆ ಅದರಲ್ಲಿ, 15 ಲೀಟರ್ ಟ್ಯಾಂಕ್ ರೇಂಜು. ನನ್ನ ಪ್ರಕಾರ ನಾನು ಅಷ್ಟು ಟೂರಿಂಗ್ ಮಾಡಿ ಅಭ್ಯಾಸದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ, ಸ್ಕ್ರಾಮ್ 440 ಮೋರ್ ದೆನ್ ಇನಫ್. ಈವನ್ 25 bhp ಅಗೇನ್ ದ ಆಪೋಸಿಟ್ ಎಂಡಲ್ಲಿ ಪವರ್ ಬೇಕು, ಹೌದು ಪವರ್ ಇದ್ದರೆ ಯು ವಿಲ್ ಟೂರ್ ಫಾಸ್ಟರು, ಬಟ್ 25 bhp ಏನು ಕಮ್ಮಿನೂ ಅಲ್ಲ ನನ್ನ ಪ್ರಕಾರ. ಕೆಲವರು ಹೇಳ್ತಾರೆ 25 bhpನೇ ಸಾಕು ಅಂತ, ಅದು ನಾನು ತಪ್ಪು ಅಂತ ಹೇಳ್ತೀನಿ. ಬಟ್ ಆಲ್ಸೋ ನೀವು ಅದರ್ ಸೈಡ್ ಹೇಳೋದಾದರೆ 25 bhp ಇಸ್ ಆಲ್ಸೋ ಎನಫ್. ನೀವು ಅದ್ರ ಟೂರ್ ಮಾಡ್ಬೋದು. ನಾನು ಹಂಟರಲ್ಲೇ 20 bhpಲೇ ಆರಾಮಾಗಿ ಟೂರ್ ಮಾಡಿದ್ದೀನಿ. ಸೊ 25 bhpಲಿ ಆರಾಮಾಗಿ ಟೂರ್ ಮಾಡ್ಬೋದು.
ಕಮ್ಮಿ ಅನಿಸುತ್ತೆ ಸರ್ಟನ್ ಪಾಯಿಂಟಲ್ಲಿ ನಿಮ್ಮ ಹೈವೇಸಲ್ಲಿ, ಬಟ್ ಸ್ಟಿಲ್ ನನ್ನ ಪ್ರಕಾರ ಇಟ್ ಈಸ್ ಮೋರ್ ದೆನ್ ಇನಫು. ಎಸ್ಪೆಷಲಿ ನಿಮ್ಮದು ಲೈಕ್ 80% ಆಫ್ ದ ಪೀಪಲ್ ಏನು ಮಾಡ್ತಾರಂತ ನೀವು ಕನ್ಸಿಡರ್ ಮಾಡೋದಾದರೆ ನನ್ನ ಪ್ರಕಾರ ದ ಸ್ಕ್ರಾಮ್ 440 ಈಸ್ ಮೋರ್ ದೆನ್ ಇನಫು. ಆ್ಯಂಡ್ ಆಲ್ಸೋ ನಾನು ಆಲ್ರೆಡಿ ಹೇಳ್ದಂಗೆ ನೀವು ಟೂರಿಂಗ್ ಮಾಡಬೇಕಾದ್ರೆ ಮೇನಿ ಅದರ್ ಖರ್ಚುಗಳಿದೆ, ಓಕೆನಾ. ಸೊ ಇಲ್ಲಿ ಡಿಸಿಷನ್ ಮಾಡಬೇಕಾಗಿರೋದು ಅವ್ರು ಏನು ಅಂದರೆ, ಅವರು ಬರೀ ಟೂರಿಂಗೋಸ್ಕರ ಮೋಟರ್ ಸೈಕಲ್ ತೊಗೋತಾ ಇದ್ದಾರಾ, ಇಲ್ಲ ಮೋಟರ್ ಸೈಕಲ್ನ ಎಂಜಾಯ್ ಮಾಡೋಕ್ಕೆ ನೀವು ತೊಗೋತಾ ಇದ್ದೀರಾ ಅಂತ. ಸೊ ಟೂರಿಂಗ್ ವಿಚಾರ, ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ, ನಾನು ಮೈ ಎಕ್ಸ್ಪೀರಿಯನ್ಸ್ ಪ್ರಕಾರ ಐ ವಿಲ್ ಡೆಫಿನೆಟ್ಲಿ ಗೋ ಫಾರ್ ಸ್ಕ್ರಾಮ್ 440 ಇನ್ ಮೆನಿ ಆಸ್ಪೆಕ್ಟು. ನಿಮಗೆ ಜಾಸ್ತಿ ಟೂರ್ ಮಾಡ್ಬೋದು, ಕಾನ್ಫಿಡೆನ್ಸ್ ಇರುತ್ತೆ. ಆಲ್ಸೋ ಸ್ಕ್ರಾಮ್ 440 ಒಂದು ಸಿಂಪಲ್ ಮೋಟರ್ ಸೈಕಲ್, ಅದು ತುಂಬ ದೊಡ್ಡ ಫ್ಯಾಕ್ಟರ್ ಆಗುತ್ತೆ. ಐ ನೋ ರಾಯಲ್ ಎನ್ಫೀಲ್ಡ್ ಗಾಡಿ, ಹಿಮಾಲಯನೂ, ಬಟ್ ದ ಪ್ರಾಬ್ಲಮ್ ಏನು ಅಂದರೆ ನಿಮಗೆ ಹಿಮಾಲಯನ್ ರೈಡ್ ಬೈ ವೈರ್ ಟೆಕ್ನಾಲಜಿ ಅಂಟಿದೆ. ಆ್ಯಂಡ್ ಮೇಂಟೆನೆನ್ಸು ಅದರದ್ದು ತುಂಬ ಎಕ್ಸ್ಪೆನ್ಸಿವ್ ಇದೆ. ನಿಮಗೆ ಗೊತ್ತಿರೋಂಗೆ ಅದರದ್ದು ಬ್ರೇಕ್ ಪ್ಯಾಡ್ಸ್ ಎಲ್ಲ 3500 ಎಲ್ಲ ಇದೆ. ಐ ನೋ ಜಾಸ್ತಿ ಟೈಮ್ ನೀವು ಚೇಂಜ್ ಮಾಡಬೇಕಾಗಲ್ಲ, ಬಟ್ ವೆನೆವರ್ ಯು ಚೇಂಜ್ ಯು ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಮನಿ ಒಂದು, ಓಕೆನಾ. ಆ್ಯಂಡ್ ಇನ್ ಜನರಲ್ ಅದಕ್ಕೇನಾದರೂ ಇಶ್ಯೂ ಬಂದುಬಿಟ್ರೆ, ಎಸ್ ನೀವು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ನಿಮ್ಗೆ ಹತ್ರ ಸಿಕ್ಬಿಡುತ್ತೆ, ಬಟ್ ಟೈಮ್ ಟೇಕನ್ ಟು ರಿಸಾಲ್ವು ನಿಮ್ಗೆ ಒಂದು ಸ್ಕ್ರಾಮ್ 440 ಒಂದು ರಾಯಲ್ ಎನ್ಫೀಲ್ಡ್ ಅವರೇ ರಿಸಾಲ್ವ್ ಮಾಡ್ಬೋದು, ಇಲ್ಲ ನಿಮಗೆ ಥರ್ಡ್ ಪಾರ್ಟಿ ಮೆಕ್ಯಾನಿಕ್ಕೂ ರಿಸಾಲ್ವ್ ಮಾಡ್ಬೋದು, ಬಿಕಾಸ್ ಎಲ್ಲ ಸಿಂಪಲ್ ಅದರದ್ದು ಗಾಡಿ, ಓಕೆನಾ. ಅದೂ ದೊಡ್ಡ ಫ್ಯಾಕ್ಟರ್ ಆಗುತ್ತೆ ನನ್ನ ಪ್ರಕಾರ. ಎಸ್ಪೆಷಲಿ ಟೂರಿಂಗ್ ಮಾಡಬೇಕಾದ್ರೆ ಇಂಡಿಯನ್ ರೋಡ್ ಕಂಡೀಷನಲ್ಲಿ ದ ಸಿಂಪ್ಲರ್ ದ ಮೋಟರ್ ಸೈಕಲ್ಲು ದ ಬೆಟರ್ ಇಟ್ ಈಸ್ ಆ್ಯಕ್ಚುಲಿ. ಸೊ ಸ್ಕ್ರಾಮ್ 440 ನನ್ನ ಪ್ರಕಾರ ನಿಜ ಹೇಳ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ, ಈವನ್ ದೋ ಕೇಪಬಿಲಿಟಿ ವೈಸು ಹಿಮಾಲಯನ್ ಬೆಟರ್ ಇದ್ರೂ ಸ್ಕ್ರಾಮ್ 440 ಇಸ್ ಅ ಬೆಟರ್ ಆಪ್ಷನ್. ಬಟ್ ಅಗೇನ್ ನೀವು ಇಮೋಷ್ನಲ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ, ಆ್ಯಂಡ್ ಇನ್ ಕೇಸ್ ನೀವು ಮೋಟರ್ ಸೈಕಲ್ನ ಬೈ ಮಾಡ್ತಾ ಇರೋದು ಇಸ್ ನಾಟ್ ಓನ್ಲಿ ಫಾರ್ ಟೂರಿಂಗ್, ಬರೀ ಟೂರಿಂಗ್ ಮಾಡೋಕ್ಕೆ ಅಷ್ಟೇ ತೊಗೋತಾ ಇಲ್ಲ, ನಿಮಗೆ ಮೋಟರ್ ಸೈಕಲು ಎಂಜಾಯ್ ಮಾಡಬೇಕು. ಮೋಟರ್ ಸೈಕಲಲ್ಲಿ ರೈಡ್ ಮಾಡಿದಾಗ ಐ ಶುಡ್ ಫೀಲ್ ಅ ಫನ್ನು ಫ್ಯಾಕ್ಟರು. ನನಗೆ ಒಂಥರ ಫೆಟೀಗ್ ಇರಬಾರ್ದು, ಸುಮ್ಮನೆ ಅಷ್ಟು ದುಡ್ಡು ಹಾಕ್ಬಿಟ್ಟು ನನಗೆ ಜಸ್ಟ್ ಕಷ್ಟಪಡ್ಕೊಂಡು ನಾನು ರೈಡ್ ಮಾಡಬಾರ್ದು ಅಂದರೆ ದೆನ್ ಗೋ ಫಾರ್ ಹಿಮಾಲಯನು. ದಟ್ ಎಕ್ಸ್ಟ್ರಾ ಮನಿ ನೀವು ಪೇ ಮಾಡ್ತೀರಾ ನೋಡಿ, ಎಸ್ ನೀವು ಸ್ವಲ್ಪ ಕಮ್ಮಿ ಟ್ರಿಪ್ಸ್ ಮಾಡ್ತೀರಾ ಒಪ್ಕೋತೀನಿ, ಬಟ್ ನೀವು ವೆನೆವರ್ ಯು ರೈಡ್ ದಟ್ ಮೋಟರ್ ಸೈಕಲು ಯು ವಿಲ್ ಬಿ ಹ್ಯಾಪಿ ಫಾರ್ ಶ್ಯೂರ್. ನೀವು ಕಂಪೇರ್ ಟು ದ ಸ್ಕ್ರಾಮ್ 440 ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಅದು ಹಿಮಾಲಯನಲ್ಲಿ ಯು ವಿಲ್ ಬಿ ಮೋರ್ ಹ್ಯಾಪಿಯರ್ ಫಾರ್ ಶ್ಯೂರ್, ಬಿಕಾಸ್ ಅದು ಟೆಕ್ನಾಲಜಿಕಲಿ ಅಡ್ವಾನ್ಸ್ ಇದೆ, ಕೇಪಬಿಲಿಟಿನೂ ಜಾಸ್ತಿ ಇದೆ, ನೋಡೋಕ್ಕೂ ನಿಮಗೆ ಚೆನ್ನಾಗಿದೆ. ನೀವು ಫೋಟೋಸ್ ಎಲ್ಲ ತೆಗೆದಾಗ ನೀವು ಜಾಸ್ತಿ ಖುಷಿಯಾಗಿರ್ತೀರ. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ಈ ಪಾಯಿಂಟು ಹೇಳ್ಬಿಡೋಣ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಆನೆಸ್ಟ್ ಒಪಿನಿಯನ್ನೇ ಹೇಳ್ಬಿಡ್ತೀನಿ, ನೀವು ಮೋಟೋ ವ್ಲಾಗಿಂಗು ಆರ್ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಮೋಟರ್ ಸೈಕಲ್ ತೊಗೋತಾ ಇದ್ದೀರಾ ಅಂದ್ರೂ ದ ಹಿಮಾಲಯನ್ 450ನೇ ತೊಗೊಳ್ಳಿ. ಸ್ಕ್ರಾಮ್ 440 ಐನೋ ನೀವು ನಾನು ನೋಡಿದ್ದೀನಿ, ಕೆಲವರೆಲ್ಲ ಸ್ಕ್ರಾಮ್ 440 ಇರೋರು ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೆ, ಪಾಪ್ಯುಲರು ಇದ್ದಾರೆ, ಬಟ್ ನೀವು ನೋಡ್ಬೋದು ಅವರು ಪಾಪ್ಯುಲರ್ ಇರೋದು ನಾಟ್ ಜಸ್ಟ್ ಬಿಕಾಸ್ ಅವರು ಮೋಟರ್ ಸೈಕಲಲ್ಲಿ ಯಾವುದ್ರಲ್ಲಿ ಟೂರ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ, ಅವರು ಕ್ಯಾರಿಸ್ಮ್ಯಾಟಿಕ್ ಆಗಿರ್ತಾರೆ ಜನರಲಿ ಇದು ಕಂಟೆಂಟ್ ಕ್ರಿಯೇಟರ್ಸು. ಸೊ ಅದರಿಂದ ಮೇ ಬಿ ಅವ್ರಿಗೆ ಟ್ರ್ಯಾಕ್ಷನ್ ಸಿಗ್ತಾ ಇರ್ಬೋದು. ಬಟ್ ಓನ್ಲಿ ವಿತ್ ಮೋಟರ್ ಸೈಕಲ್ಲು ಜನ ನಿಮ್ಮನ್ನ ಯಾವುದರಲ್ಲಿ ಟೂರ್ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಹಿಮಾಲಯನಲ್ಲೇ, ಬಿಕಾಸ್ ದ್ಯಾಟ್ ಲುಕ್ಸ್ ಲೈಕ್ ಎನ್ ಅಡ್ವೆಂಚರ್ ಬೈಕು. ಸ್ಕ್ರಾಮ್ 440 ಏನೋ ಒಂಥರ ಅಪೀಲ್ ಇಲ್ಲಪ್ಪ, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ನೀವು ನಾನು ಹೇಳ್ಬೋದಿತ್ತು, ಗುರು ಎರಡು ಮೋಟರ್ ಸೈಕಲ್ ಒಂದೇ, ನಿನಗೆ ದುಡ್ಡು ಅಕಾರ್ಡಿಂಗು ಬಜೆಟ್ ತೊಗೊಳ್ಳಿ ಅಂತ ಹೇಳ್ಬೋದಿತ್ತು. ಬಟ್ ರಿಯಾಲಿಟಿ ಇದೆ ಅಪ್ಪ, ದ್ಯಾಟ್ ಜನ ಅದೆಲ್ಲ ನೋಡೋಲ್ಲ. ಜನ ಯಾವ ಮೋಟರ್ ಸೈಕಲ್ ಇದೆ ನೋಡ್ತಾರೆ, ಅದ್ರ ಮೇಲೆ ಕಂಟೆಂಟ್ನ ಫಾಲೋ ಮಾಡ್ತಾರೆ ಅನ್ಫಾರ್ಚುನೇಟ್ಲಿ. ಇವಾಗ ನಾನೇ ನೋಡಿ, ಈಗ ಈ ಸ್ಕೂಟರಲ್ಲಿ ಮಾಡ್ತೀನಂತ ಎಷ್ಟೊಂದು ಜನ ನೋಡೋಲ್ಲ ಮೇ ಬಿ ಕಂಟೆಂಟ್ನ. ಐ ಅಂಡರ್ಸ್ಟ್ಯಾಂಡ್ ದಟ್ಟು, ಬಟ್ ಸ್ಟಿಲ್ ನಾನು ಸ್ವಲ್ಪ ಸ್ಟೀರಿಯೋಟೈಪ್ ಬ್ರೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ದ ಥಿಂಗ್ ಈಸ್ ರಿಯಾಲಿಟಿ ಈಸ್ ದ್ಯಾಟ್ ನಿಮಗೆ ದ ಹಿಮಾಲಯನಲ್ಲಿ ಮಾಡಿದ್ರೆ ಕಂಟೆಂಟು ನಿಮಗೆ ಜಾಸ್ತಿ ಓಡುತ್ತೆ ಕಂಪ್ಯಾರಿಟಿವ್ಲಿ, ಆ್ಯಂಡ್ ಮೆಜಾರಿಟಿ ಪೀಪಲ್ಗೆ ಅಗೇನ್. ಬಟ್ ಓಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಂಗಂತ ಹಿಮಾಲಯನ್ ತೊಗೊಂಡ್ರೆ ಓಡ್ತಾ ಇಲ್ಲ, ಏನು ಗುರು ನೀನು ಹಿಂಗೆ ಹೇಳ್ಬಿಟ್ಟೆ ನನಗೇನು ಬರ್ತಾ ಇಲ್ಲ ಕಂಟೆಂಟ್ ಅಂದರೆ ಅದಕ್ಕೂ ಭಯಕ್ಕೆ ಹೋಗ್ಬಿಡಿ. ನಿಮ್ಮ ಪರ್ಸ್ನಾಲಿಟಿನೂ ಮ್ಯಾಟ್ರ್ ಆಗುತ್ತೆ. ಲೈಕ್ ಅಗೇನ್ ಐ ಕೆನಾಟ್ ಗ್ಯಾರಂಟಿ, ಬಟ್ ಇಟ್ಸ್ ಲೈಕ್ ದಟ್. ಲೈಕ್ ಜನರಲಿ ಲೈಕ್ ಪ್ರಾಬಬಿಲಿಟಿ ಅಂತ ಹೇಳ್ತೀವಿ ನೋಡಿ, ಪ್ರಾಬಬಿಲಿಟಿ ವೈಸ್ ಜಾಸ್ತಿ ನೀವು ಹಿಮಾಲಯನ್ ತೊಗೊಂಡ್ರೆ ಜಾಸ್ತಿ ಕಂಟೆಂಟ್ ಓಡುತ್ತೆ. ಸೊ ಇದು ಒಂದು ಹೇಳ್ಬಿಟ್ಟೆ. ಸೊ ನಾನು ಯಾವ್ದು ಚೂಸ್ ಮಾಡ್ತಾಯಿದ್ದೀನಿ ಅಂತ ಕೇಳೋದಾದರೆ, ವಾಟ್ ವಿಲ್ ಐ ಚೂಸ್ ಇನ್ ಜನರಲ್ ಅಂತ ಕೇಳೋದಾದರೆ, ನನಗಂತೂ ಎರಡು ಮೋಟರ್ ಸೈಕಲ್ ಇಷ್ಟ ಇಲ್ಲ ನಿಜ ಹೇಳಬೇಕಂದ್ರೆ. ಒಂದು ಮೋಟರ್ ಸೈಕಲ್ಲು ನನ್ನ ಪ್ರಕಾರ ಅಷ್ಟೊಂದು ಸ್ಪೆಷಲ್ ಅಂತಲೇ ಫೀಲ್ ಆಗೋಲ್ಲ, ದ ಸ್ಕ್ರಾಮ್ 440. ಐನೋ 2-3 ಇಯರ್ಸ್ ಬ್ಯಾಕ್ ಇದೇ ಗಾಡಿ ನಾನು ತೊಗೋಬೇಕಂತ ಇದ್ದೆ, ಬಟ್ ನನಗೆ ಅಷ್ಟು ಸ್ಪೆಷಲ್ ಫೀಲ್ ಆಗ್ತಾಯಿಲ್ಲ. ಹಿಮಾಲಯನ್ 450 ಡೆಫಿನೆಟ್ಲಿ ಸ್ಪೆಷಲ್ ಅಂತೂ ಫೀಲ್ ಆಗುತ್ತೆ, ಒಂದು ಅಮೇಝಿಂಗ್ ಕೇಪಬಲ್ ಮೋಟರ್ ಸೈಕಲ್ಲು. ಬಟ್ ನನಗೆ ಅದು ಓವರ್ವೆಲ್ಮಿಂಗ್ ಆಗಿಬಿಡುತ್ತೆ. ಅಂದರೆ ನಾನು ಅಷ್ಟು ಯೂಸೇ ಮಾಡಲ್ಲ ಅದನ್ನ ಮೋಟರ್ ಸೈಕಲ್ಲು. ಈ ಗಾಡಿ ಇಟ್ಕೊಂಡು ಒಳ್ಳೆ ಬಕ್ರಾ ಥರ ಕಾಣ್ತೀನಿ, ಬಿಕಾಸ್ ನಾನು ಜಾಸ್ತಿ ಟೂರೇ ಮಾಡಲ್ಲ. ಬಟ್ ಸ್ಟಿಲ್ ಹಿಮಾಲಯನ್ 450 ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ. ತುಂಬ ಜನ ಅಯ್ಯೋ ಹಿಮಾಲಯನ್ ತೊಗೊಂಡಿದ್ದೀನಿ ಕಂಟೆಂಟ್ ಚೆನ್ನಾಗಿ ಕೊಡ್ತಿತ್ತು ಅಂತ ಹೇಳ್ಬೋದು, ಬಟ್ ಐ ವಿಲ್ ಲುಕ್ ಲೈಕ್ ಎನ್ ಇಡಿಯಟ್ ಆ್ಯಕ್ಚುಲಿ ಇಫ್ ಐ ಬೈ ದಟ್. ನಾನು ಜಾಸ್ತಿ ಟೂರೇ ಮಾಡಲ್ಲ, ಪ್ಲಸ್ ನಾನು ಹಿಮಾಲಯನ್ ಇಟ್ಕೊಂಡಿದ್ದೀನಿ ಅಂತ ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ನಾನು. ಬಟ್ ಸ್ಟಿಲ್ ಇಫ್ ಐ ಹ್ಯಾಡ್ ಟು ಚೂಸು, ಮೋಸ್ಟ್ ಪ್ರಾಬಬ್ಲಿ
ಐ ವುಡ್ ಗೋ ಫಾರ್ ದ ಸ್ಕ್ರ್ಯಾಮ್ 440 ಅಂತಲೇ ಅನ್ಕೋತೀನಿ. ನಾನು ಯಾವ ಥರ ಯೂಸ್ ಮಾಡ್ತಾಯಿದ್ದೆ ಅಂದರೆ ಈ ಸ್ಕೂಟರ್ ಥರನೇ ಯೂಸ್ ಮಾಡ್ತಾಯಿದ್ದೆ ಬೇಸಿಕಲಿ. ಅಂದರೆ ಪರ್ಫಾರ್ಮೆನ್ಸ್ಗೋಸ್ಕರ ನಾನು ಬೇರೆ ಮೋಟರ್ ಸೈಕಲ್ ಇಟ್ಕೋತಾ ಇದ್ದೆ ಇಫ್ ಐ ಹ್ಯಾಡ್ ಟು ಬೈ ದಟ್ ಮೋಟರ್ ಸೈಕಲು. ಸೊ ಲೈಕ್ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು, ದಟ್ ಮೋಟರ್ ಸೈಕಲ್ ರೈಡ್ ಫೀಲು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ಗೆ ಒಂದು ಒಳ್ಳೆ ಮೋಟರ್ ಸೈಕಲ್ ಇಟ್ಕೋತಾ ಇದ್ದೆ. ಟೂರಿಂಗ್ ಪಾಯಿಂಟ್ ಆಫ್ ವ್ಯೂಯಿಂದ ಬಿಕಾಸ್ ನನಗೂ ಗೊತ್ತು ನಾನು ಟೂರಿಂಗ್ ಎಷ್ಟೊಂದು ಮಾಡಿದ್ದೀನಿ. ನಾನು ಎಷ್ಟೇ ನಾನು ಲೈಕ್ ಸಿನಿಮ್ಯಾಟಿಕ್ ನೀವು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಸಖತ್ತಾಗಿ ಕಾಣುತ್ತಲ್ಲಪ್ಪ ಸ್ಕ್ರ್ಯಾಮ್ಲರ್ 400X ಅಂತೆಲ್ಲ ನೀವು ಅನ್ಕೋಬೋದು. ಬಟ್ ರೈಡ್ ಮಾಡಬೇಕಾದ್ರೆ ಎಷ್ಟು ಟೆನ್ಷನ್ ಇರುತ್ತೆ ಗೊತ್ತಾ ಗಾಡಿ ರೈಡ್ ಬೈ ಬೇರೆ ಟೆಕ್ನಾಲಜಿ ಅದೆಲ್ಲ. ಇನ್ ಕೇಸ್ ಯಾವುದೋ ಒಂದು ಸೆನ್ಸರ್ ವರ್ಕ್ ಆಗಿಲ್ಲ ಅಂದರೆ ಎಷ್ಟು ದೊಡ್ಡ ತಲೆನೋವು ಗೊತ್ತಾ ನಿಮಗೆ, ಎಷ್ಟು ಪೀಸ್ ಆಫ್ ಮೈಂಡ್ ಇರುತ್ತೆ ಗೊತ್ತಾ ನೀವು ಜಸ್ಟ್ ಟೂರಿಂಗ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡಿದ್ರೆ. ಹೆಂಗೋ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸ್ಕ್ರ್ಯಾಮ್ 440 ಯೂಸ್ ಮಾಡಿಕೊಂಡು. ಸೊ ನಾನು ಮೋಸ್ಟ್ ಪ್ರಾಬಬ್ಲಿ ಸ್ಕ್ರ್ಯಾಮ್ 440 ತೊಗೋತಾ ಇದ್ದೆ. ಸೊ ಇಷ್ಟೇ ಹೇಳ್ಬೇಕಂತ ಇದ್ದೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮ್ಮದೇನು ಒಪಿನಿಯನ್ ಇದೆ ಸ್ಕ್ರ್ಯಾಮ್ 440 ವರ್ಸಸ್ ಹಿಮಾಲಯನ್ 450 ಯಾವ್ದು ತೊಗೋತಾ ಇದ್ರಿ ಅಂತ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಏತರ್ಗಿಂತನೂ ಫಾಸ್ಟಾಗಿ ಹೋಗ್ಬೋದು ನಾನು. ಏತರ್ ಐ ಥಿಂಕ್ ಪಿಕಪ್ ಇಲ್ಲ ಅನಿಸುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ, ಎಲೆಕ್ಟ್ರಿಕ್ ಸ್ಕೂಟರ್ಸಲ್ಲಿ. ಓಕೆ, ಇಲ್ಲೆಲ್ಲ ನಿಲ್ಸೋಣ ಆಗಲಿ.